ಮಂಡ್ಯದಲ್ಲಿ ಕಾವೇರಿ ಹೋರಾಟ ಮುಂದುವರೆದಿದೆ. ರೈತರ ಪ್ರತಿಭಟನೆಗೆ ಮುಸ್ಲಿಂ ಸಮುದಾಯದವರು ಸಾಥ್ ನೀಡಿದ್ದಾರೆ. ಮಂಡ್ಯದಲ್ಲಿ ಈಗಾಗಲೇ ಕಾವೇರಿ ಹೋರಾಟ ಮುಂದುವರೆದಿದೆ. ರೈತರ ಪ್ರತಿಭಟನೆಗೆ ಮುಸ್ಲಿಂ ಸಮುದಾಯದವರು ಸಾಥ್ ನೀಡಿದ್ದಾರೆ. ಸಂಜೆಯ ವೃತ್ತದಲ್ಲಿ ಹಳೆ ಮೈಸೂರು ಬೆಂಗಳೂರು ಹೆದ್ದಾರಿಯನ್ನು ತಡೆದು ಕಿಡಿಕಾರ್ತಾ ಇದ್ದಾರೆ. ತಮಿಳುನಾಡಿಗೆ ನೀರು ಹರಿಸದಂತೆ ಸರ್ಕಾರಕ್ಕೆ ಆಗ್ರಹಿಸ್ತಾ ಇದ್ದಾರೆ. ಸಂಸದರು ರಾಜ್ಯ ಸರ್ಕಾರದ ಪರ ನಿಲ್ಲುವಂತೆ ಆಗ್ರಹಿಸ್ತಾ ಇದ್ದಾರೆ. ಮುಸ್ಲಿಂ ನಾಯಕರಿಂದ ಪ್ರತಿಭಟನೆ ವೇಳೆ ಬಸ್ ತಡೆದು ಹೋರಾಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಈ ವೇಳೆ ವಾಹನಗಳಿಗೆ ಅಡ್ಡಿಪಡಿಸದಂತೆ ಪೊಲೀಸರು ಕೂಡ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಮಾತಿಗೆ ಜಗ್ಗದ ಹೋರಾಟಗಾರರನ್ನ ಹೊತ್ತೊಯ್ದಿದ್ದಾರೆ ಪೊಲೀಸರು. ದೃಶ್ಯಾವಳಿಗಳಲ್ಲಿ ನೀವು ಕೂಡ ಇದೀಗ ಗಮನಿಸ್ತಾ ಇರಬಹುದು. ಒಂದು ಕಡೆ ರೈತರು ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ರು. ನಮ್ಗೀಗಾಗಲೇ ಮಳೆ ಬರ್ತಾ ಇಲ್ಲ, ಬೆಳಿಲಿಕ್ಕೆ ನೀರು ಸಾಕಾಗ್ತಾ ಇಲ್ಲ, ತಮಿಳುನಾಡಿಗೆ ನೀರು ಕೊಡ್ತಾ ಇದ್ದೀರಾ ಅಂತ ಹೇಳಿ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ರು. ಇದೀಗ ರೈತರ ಬೆಂಬಲಕ್ಕೆ ಮುಸ್ಲಿಂ ಸಮುದಾಯದವರು ಕೂಡ ನಿಂತಿದ್ದಾರೆ. ನಾವು ಯಾವುದೇ ಕಾರಣಕ್ಕೂ ನಮ್ಮ ಕಾವೇರಿ ನೀರನ್ನ ತಮಿಳುನಾಡಿಗೆ ಕೊಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳಿ ರಸ್ತೆ ತಡೆದು ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 28ರ ಮೊದಲ ಒಪ್ಪಂದದಿಂದ 2026ರ ಇವತ್ತಿನವರೆಗೂ ಕರ್ನಾಟಕಕ್ಕೆ ನಿರಂತರವಾದ ಅನ್ಯಾಯ ನಡೀತಾನೆ ಬಂದಿದೆ. ಸೊ ಈಗ ಒಂದು ಸತ್ಯವನ್ನ ಅರ್ಥ ಮಾಡ್ಕೋಬೇಕು. ಕರ್ನಾಟಕದಲ್ಲಿ ನೀರಿದ್ರೆ ತಮಿಳ್ನಾಡಿಗೆ ಯಾವತ್ ಬೇಕಾದ್ರೂ ಬಿಡ್ಬೋದು, ಆದ್ರೆ ತಮಿಳ್ನಾಡಿಗೆ ಹೋದಂತ ನೀರು ಹಿಮ್ಮುಖವಾಗಿ ಕರ್ನಾಟಕಕ್ಕೆ ಬರಲ್ಲ. ಈ ವಾಸ್ತವಾಂಶವನ್ನ ನ್ಯಾಯಾಲಯಗಳು ಮತ್ತೆ ಏನು ಕಾವೇರಿ ನದಿ ನೀರು ಹಂಚಿಕೆ ಪ್ರಾಧಿಕಾರ ಇರ್ಬೋದು ಅಥವಾ ಸಮಿತಿಗಳು ಅರ್ಥ ಮಾಡ್ಕೋಬೇಕು. ಇಲ್ಲಿ ನಾಳೆ ನಡೀತಕ್ಕಂತ ಸರ್ವ ಸದಸ್ಯರ ಸಭೆ ಏನಿದೆ, ಆ ಸರ್ವ ಸದಸ್ಯರ ಸಭೆ ಪಕ್ಷಾತೀತವಾಗಿರ್ಬೇಕು. ನಾವು ರಾಜಕೀಯ ನಾಯಕರಿಗೆ ಅಧಿಕಾರ ಕೊಟ್ಟಿರ್ತಕ್ಕಂಥದ್ದು ನೀವು ಬೀದಿಲಿ ಹೋರಾಟ ಮಾಡಿ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವು ಕಾನೂನುಗಳನ್ನ ರೂಪಿಸ್ಬೇಕು, ಪ್ರಾಧಿಕಾರಕ್ಕೆ ಒತ್ತಡವನ್ನ ತರಬೇಕು, ಕೇಂದ್ರ ಸರ್ಕಾರ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಬಾಲಕೃಷ್ಣ, ಈಗ ಒಂದು ಕಡೆ ರೈತರು ಈಗಾಗಲೇ ಪ್ರೊಟೆಸ್ಟ್ ಮಾಡ್ತಾ ಇದ್ರು, ಮತ್ತೊಂದು ಕಡೆ ಈಗ ಮುಸ್ಲಿಂ ಸಮುದಾಯದವರು ಕೂಡ ಸಾಥ್ ನೀಡ್ತಾ ಇದ್ದಾರೆ. ಯಾವ ರೀತಿ ಸಾಗ್ತಾ ಇದೆ ಪ್ರೊಟೆಸ್ಟ್? ಕಂಪ್ಲೀಟ್ ಡೀಟೇಲ್ಸ್ ನೀಡೋದಾದ್ರೆ. ತೇಜಸ್ವಿನಿ, ಏನಂದ್ರೆ ಈಗ ಮಂಡ್ಯ ಜಿಲ್ಲೆಯಲ್ಲಿ ಪ್ರತಿದಿನನೂ ಕೂಡ ಕಾವೇರಿಗಾಗಿ ಹೋರಾಟ ನಡೀತಾನೆ ಇದೆ ಅಂತಾನೆ ಹೇಳ್ಬೋದು. ಯಾಕಂದ್ರೆ ಇವರು ಒಂದು ನಿಲುವು ತಗೋಬೇಕು, ಯಾವುದೇ ಕಾರಣಕ್ಕೂ KRS ನಿಂದ ಕಾವೇರಿ ನೀರ್ನ ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ಹರಿಸಲ್ಲ ಅಂತ ಒಂದು ನಿಲುವು ತಗೊಳ್ಳೋವರೆಗೂ ನಾವು ಈ ಹೋರಾಟಗಳನ್ನ ನಿಲ್ಸಲ್ಲ ಅಂತಾನು ಕೂಡ ಎಲ್ಲಾ ಸಂಘಟನೆಗಳು ಕೂಡ ಒಗ್ಗೂಡಿ ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ಪ್ರತಿದಿನ ಒಂದು ಹಲವಾರು ಸಂಘಟನೆಗಳು ಪ್ರತಿಭಟನೆ ಮಾಡ್ತಾ ಇರುವಂತದ್ದು. ವಿಶ್ವೇಶ್ವರಯ್ಯ ಸ್ಟ್ಯಾಚ್ಯೂ ಹತ್ರ ಆಗಿರ್ಬೋದು, ಸಂಜೆ ಋತುದಲ್ಲಾಗಿರ್ಬೋದು, ಈಗ ಪ್ರೊಟೆಸ್ಟ್ಗಳು ಸಾಕ್ತಾನೆ ಇದೆ ಅಂತಾನೆ ಹೇಳ್ಬೋದು. ಮತ್ತೆ ಶ್ರೀರಂಗಪಟ್ಟಣದಲ್ಲೂ ಮದ್ದೂರಲ್ಲೂ ಕೂಡ ಪ್ರೊಟೆಸ್ಟ್ಗಳು ನಡೀತಾನೆ ಇದೆ. ಇವತ್ತು ಮುಸ್ಲಿಂ ಸಮುದಾಯದವರು ಕೂಡ ಒಂದು ಪ್ರೊಟೆಸ್ಟ್ ಮಾಡಿದಂಥದ್ದು. ಯಾವುದೇ ಕಾರಣಕ್ಕೂ ನೀರ್ನ ಕೊಡಬಾರ್ದು, ನಾಳೆ ಸರ್ವಪಕ್ಷಗಳ ಸಭೆ ಕರೆದಿದ್ದಾರೆ, ಅಲ್ಲೂ ಕೂಡ ಒಂದು ಚರ್ಚೆ ಮಾಡಿ ಒಂದು ಒಳ್ಳೆಯ ನಿರ್ಧಾರಕ್ಕೆ ಬರಬೇಕು, ಯಾವುದೇ ಕಾರಣಕ್ಕೂ ಒಂದು ಹನಿ ನೀರನ್ನು ತಮಿಳುನಾಡಿಗೆ ಹರಿಸಬಾರ್ದು ಅಂತಾನೂ ಕೂಡ ಎಲ್ಲರೂ ತಾಕೀತ್ ಮಾಡಿರುವಂಥದ್ದು. ನಾಳೆ ಎಲ್ಲರೂ ಒಗ್ಗಟ್ಟಾಗಿ ಒಂದು ತೀರ್ಮಾನ ತಗೋಬೇಕು. ಇಲ್ಲಿಂದ ಯಾವುದೇ ಕಾರಣಕ್ಕೂ ನೀರು ಕೊಡಬಾರ್ದು, ಇಲ್ಲೇ ಕುಡಿಯೋಕೆ ನೀರಿಲ್ಲ ಅಂತದ್ರಲ್ಲಿ ತಮಿಳುನಾಡಿಗೆ ಹೇಗೆ ನೀರು ಕೊಡೋಕ್ಕಾಗುತ್ತೆ ಅಂತಾನೂ ಕೂಡ ಎಲ್ಲರೂ ಆಕ್ರೋಶನ ವ್ಯಕ್ತಪಡಿಸ್ತಾ ಇರುವಂಥದ್ದು. ಇವತ್ತು ಮುಸ್ಲಿಂ ಸಮುದಾಯದವರು ಕೂಡ ಏನು ಸಂಜೆ ಋತುದಲ್ಲಿ ಸಭೆ ಸೇರಿ ಒಂದು ಪ್ರೊಟೆಸ್ಟ್ ನಡೆಸಿ ಸ್ವಲ್ಪ ಕೆಲ ಕಾಲ ರಸ್ತೆ ತಡೆ ಕೂಡ ನಡೆಸಿ ತಮ್ಮ ಆಕ್ರೋಶನ ವ್ಯಕ್ತಪಡಿಸಿದಂಥದ್ದು. ಯಾವುದೇ ಕಾರಣಕ್ಕೂ ಕಾವೇರಿ ನೀರ್ನ ತಮಿಳುನಾಡಿಗೆ ನಾವು ಕೊಡೋದಿಲ್ಲ ಅಂತಾನೂ ಕೂಡ ಪಟ್ಟಿ ಹಿಡಿದು ಕೂತಿರುವಂಥದ್ದು. ಸರ್ಕಾರನೂ ಕೂಡ ಇದಕ್ಕೆ ಏನು ಒಂದು ಒಳ್ಳೆಯ ತೀರ್ಮಾನ ತಗೋಬೇಕು, ಯಾವುದೇ ಕಾರಣಕ್ಕೂ ನೀರ್ನ ಬಿಡಬಾರ್ದು ಅಂತಾನೂ ಕೂಡ ಎಲ್ಲರೂ ಆಗ್ರಹಿಸಿರುವಂತದ್ದು. ಮತ್ತೆ ಈ ನಡುವೆ ಒಬ್ಬ ವ್ಯಕ್ತಿ ಕಾವೇರಿ ನದಿಗಿಳಿದು ಅಲ್ಲಿ ಬಂಡೆಗಳಿಗೆ ಮಾರ್ಕ್ ಮಾಡೋ ಮೂಲಕ ಹೆಚ್ಚಿನ ನೀರು ಬಿಟ್ಟಿದ್ದೇ ಆದಲ್ಲಿ ಈ ಮಾರ್ಕ್ ನಲ್ಲಿ ಗೊತ್ತಾಗುತ್ತೆ ಅಂತೇಳಿ ಒಬ್ಬ ಯುವಕ ಕೂಡ ಆಕ್ರೋಶ ವ್ಯಕ್ತಪಡಿಸಿರುವಂತದ್ದು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಕೊಡಬಾರ್ದು ಅಂತಾನೂ ಕೂಡ ಎಲ್ಲರೂ ಒತ್ತಾಯ ಮಾಡ್ತಾ ಇರುವಂತದ್ದು. ತೇಜಸ್ವಿನಿ, ಧನ್ಯವಾದ ಬಾಲಕೃಷ್ಣ ತಮ್ಮೆಲ್ಲ ಡೀಟೇಲ್ಸ್ಗಾಗಿ.